ಪ್ರಮುಖವಾಗಿ ಸರ್ ಇವತ್ತು ಘೋಷಣೆ ಮಾಡ್ತಾರೆ ಸರ್. ಅಭಿಷೇಕ್ ಸರ್ ಮೇಲೆ 5 ನಿಮಿಷ ಕಾಲ್ಬಿಟ್ರಲ್ಲ ಸರ್. ಕ್ಷಣ ಇದೆ ಬಾಕಿ ಇದೆ ಸರ್. ಯಾವ ರೀತಿ ಸರ್ ಏನು ಸರ್ ಸರ್ ಇವತ್ತು ಸರ್ ಸರ್ ಎಲ್ಲಿ ಇನ್ನೇನು ಕೆಲವೇ ಒಂದು ಕ್ಷಣಗಳು ಅಷ್ಟೇ ತಾನೇ, ಅಲ್ಲಿಗೆ ಬಂದರೆ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಏನು ನಿರ್ಧಾರ ಪ್ರಕಟ ಮಾಡ್ತಂತ ಇಡೀ ರಾಜ್ಯದ ಜನ ನೋಡ್ತಾರೆ. ಪ್ರಮುಖವಾಗಿ ಮಂಡ್ಯ ಜನ ತಮ್ಮ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಎಲ್ಲ ಇನ್ನೇನು ಇಷ್ಟೊತ್ತು ಕಾದಿದ್ದೀರಾ, ಇನ್ನು ಕೆಲವೇ ಕ್ಷಣಗಳು ಅಷ್ಟೇ ತಾನೇ, ಎಲ್ಲ ಗೊತ್ತಾಗುತ್ತೆ. ಸ್ವಾಭಿಮಾನ ಇಟ್ಕೊಂಡು ಎಲೆಕ್ಷನ್ ಮಾಡಿದ್ರಿ, ಯಾಕೆ ಹಿಂದೆ ಸರಿದ್ರಿ, ಏನಾಯ್ತು? ನಾನು ಇಲ್ಲಿ ಏನೂ ಮಾತಾಡೋದಿಲ್ಲ ಅಂತ ಹೇಳಿದ್ರೆ ನೀವು ತುಂಬ ಜಾಣತನದಿಂದ ಮತ್ತೆ ಏನೇನೋ ತಿರುಚಿ ಕೇಳಿದ್ರೂ ಒಂದೇ ಉತ್ತರ, ಅಲ್ಲೇ ಬಂದು ಕೇಳಿ ಅಷ್ಟೇ. ಸರ್ 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 ಪ್ರಮುಖವಾಗಿ ಸರ್ ಇವತ್ತು ಘೋಷಣೆ ಮಾಡ್ತಾರೆ ಸರ್. ಅಭಿಷೇಕ್ ಸರ್ ಮೇಲೆ 5 ನಿಮಿಷ ಕಾಲ್ಬಿಟ್ರಲ್ಲ ಸರ್. ಕ್ಷಣ ಇದೆ ಬಾಕಿ ಇದೆ ಸರ್. ಯಾವ ರೀತಿ ಸರ್ ಏನು ಸರ್ ಸರ್ ಇವತ್ತು ಸರ್ ಎಲ್ಲಿ ಇನ್ನೇನು ಕೆಲವೇ ಒಂದು ಕ್ಷಣಗಳು ಅಷ್ಟೇ ತಾನೇ, ಅಲ್ಲಿಗೆ ಬಂದರೆ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಏನು ನಿರ್ಧಾರ ಪ್ರಕಟ ಮಾಡ್ತಂತ ಇಡೀ ರಾಜ್ಯದ ಜನ ನೋಡ್ತಾರೆ. ಪ್ರಮುಖವಾಗಿ ಮಂಡ್ಯ ಜನ ತಮ್ಮ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಎಲ್ಲ ಇನ್ನೇನು ಇಷ್ಟೊತ್ತು ಕಾದಿದ್ದೀರಾ, ಇನ್ನು ಕೆಲವೇ ಕ್ಷಣಗಳು ಅಷ್ಟೇ ತಾನೇ, ಎಲ್ಲ ಗೊತ್ತಾಗುತ್ತೆ. ಸ್ವಾಭಿಮಾನ ಇಟ್ಕೊಂಡು ಎಲೆಕ್ಷನ್ ಮಾಡಿದ್ರಿ, ಯಾಕೆ ಹಿಂದೆ ಸರಿದ್ರಿ, ಏನಾಯ್ತು? ನಾನು ಇಲ್ಲಿ ಏನೂ ಮಾತಾಡೋದಿಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಮಂಡ್ಯದಿಂದ ಬರ್ತಾ ಇದೆ. ರೆಬೆಲ್ ಲೇಡಿ ಸುಮಲತಾ ಬಿಜೆಪಿ ಸೇರೋದು ಫಿಕ್ಸ್ ಆಗಿದೆ. ಏಪ್ರಿಲ್ 6ನೇ ತಾರೀಕು ಬಿಜೆಪಿ ಸೇರ್ತಾರಂತೆ. ಜೊತೆಗೆ ಅಲ್ಲಿಯ ಮೈತ್ರಿ ಅಭ್ಯರ್ಥಿ ಆಗಿರುವಂಥ HD ಕುಮಾರಸ್ವಾಮಿ ಅವರಿಗೆ ಬೆಂಬಲ ಫಿಕ್ಸ್. ಉನ್ನತ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಏಪ್ರಿಲ್ 6ನೇ ತಾರೀಕು ಬಿಜೆಪಿಗೆ ಸೇರ್ಪಡೆಯಾಗಲಿದ್ದಾರೆ ಸುಮಲತಾ. ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇರುವಂಥ ಅತಿ ದೊಡ್ಡ ಸುದ್ದಿ. ಇವತ್ತು ಬೆಳಗ್ಗೆ ಅವರ ಮನೆಯಿಂದ ಕೂಡ ಅವರ ಹೇಳಿಕೆಯನ್ನು ಮೊದಲು ನಿಮ್ಮ ಮುಂದೆ ತಂದಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಒಂದು ಲೇಡಿ ಲಕ್ ಖುಲಾಯಿಸಿದೆ ಅಂತ ಹೇಳಬಹುದು. ಯಾವ ತೀರ್ಮಾನ ಕೈಗೊಳ್ತಾರೆ ಅನ್ನುವಂಥ ಬಹಳ ನಿರೀಕ್ಷೆಗಳಿತ್ತು. ಒಂದು ವೇಳೆ ಇಂಡಿಪೆಂಡೆಂಟ್ ಆಗಿ ನಿಲ್ತಾರಾ, ಸಪ್ರೇಟ್ ಆಗಿ ನಿಲ್ತಾರಾ, ಅಥವಾ ಸಪೋರ್ಟ್ ಮಾಡದೆ ಸಪೋರ್ಟ್ ಮಾಡೋದಿಲ್ಲ ಯಾರಿಗೂ ಕೂಡ, ಈ ರೀತಿ ಬೇರೆ ಬೇರೆ ಪ್ರಶ್ನೆಗಳು ಉದ್ಭವ ಆಗಿತ್ತು. ಒಂದೋ ಸಪೋರ್ಟ್ ಮಾಡಲ್ಲ, ಒಂದೋ ಇಂಡಿಪೆಂಡೆಂಟ್ ಆಗಿ ನಿಂತ್ಕೋತಾರೆ. ಒಂದು ವೇಳೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ರೆ ಅದು ಕಾಂಗ್ರೆಸ್ಗೆ ದೊಡ್ಡ ಲಾಭ ಆಗ್ತಾ ಇತ್ತು. ಒಂದು ವೇಳೆ ಅವರು ಯಾರಿಗೂ ಸಪೋರ್ಟ್ ಮಾಡದೆ ತಟಸ್ಥವಾಗಿದ್ದಿದ್ರೆ ಅದು ಕೂಡ ಭಾಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗ್ತಾ ಇತ್ತು. ಇದೀಗ ಬಿಜೆಪಿಗೆ ಸೇರ್ಪಡೆ ಆಗೋ ಮುಖಾಂತರ ಮೈತ್ರಿ ಸಿದ್ಧಾಂತವನ್ನು ಪಾಲಿಸಲೇಬೇಕಾಗತ್ತೆ. ಒಂದು ವೇಳೆ ಸೇರ್ಪಡೆ ಆದರೆ ಒಂದಂತೂ ಭಾಳ ಫಿಕ್ಸ್ ಇಷ್ಟೇ, ಬಾಟಮ್ ಲೈನ್ ಇಷ್ಟೇ, ಸುಮಲತಾ ಸಪೋರ್ಟ್ ಮಾಡ್ತಾರೆ ಕುಮಾರಸ್ವಾಮಿ ಅವರಿಗೆ. ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡ್ತಾರೆ.